ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಅಧ್ಯಾಯ 3 ಬ್ರಹ್ಮಕಮಲದ ಸ್ವರೂಪ. ಅದಕ್ಕೆ ಪಳನಿಸ್ವಾಮಿಗಳು ತಮ್ಮ ಕರುಣಾಪೂರಿತ ದೃಷ್ಟಿಯನ್ನು ಪ್ರಸರಿಸುತ್ತಾ ಶ್ರೀ ಮಹಾವಿಷ್ಣುವು ಸದಾಶಿವನನ್ನು ಬ್ರಹ್ಮಕಮಲಗಳಿಂದ ಪೂಜಿಸಿದನು. ಶ್ರೀ ಮಹಾವಿಷ್ಣುವು ನಾಭಿಕ ಮೂಲವೂ ಕೂಡ ಬ್ರಹ್ಮಕಮಲವೇ. ಕಮಲದ ಹೂವಿನಿಂದ ದತ್ತನನ್ನು ಪೂಜಿಸಿದರೆ ಐಹಿಕ ಮುಷ್ಮಿಕ ಐಶ್ವರ್ಯಗಳು ಸಿದ್ಧಿಸುತ್ತವೆ. ದಿವ್ಯಲೋಕದಲ್ಲಿರುವ ಬ್ರಹ್ಮಕಮಲಗಳಿಗೆ ಪ್ರತಿಯಾಗಿ ಭೂಮಂಡಲದಲ್ಲಿ ಹಿಮಾಲಯದಲ್ಲಿ ಈ ಬ್ರಹ್ಮಕಮಲಗಳು ಕಾಣಸಿಗುತ್ತವೆ. ಸುಮಾರು 12,000 ಅಡಿಗಳ ಎತ್ತರದಲ್ಲಿ ಹಿಮಾಲಯದಲ್ಲಿ ವರ್ಷಕ್ಕೆ 1 ಸಲ ಮಾತ್ರ ಈ ಕಮಲವು ಅರಳುತ್ತದೆ. ಮಗು ಅರ್ಧರಾತ್ರಿ ಸಮಯದಲ್ಲಿ ಅರಳುವುದು ಇದರ ಮತ್ತೊಂದು ವೈಶಿಷ್ಟ್ಯ. ಇದು ಅರಳಿದಾಗ ಅದ್ಭುತವಾದ ಪರಿಮಳದಿಂದ ಆ ಪ್ರಾಂತವೆಲ್ಲ ತುಂಬಿ ಹೋಗುತ್ತದೆ. ಹಿಮಾಲಯದಲ್ಲಿ ಸಾಧನೆ ಮಾಡುತ್ತಿರುವ ಮಹಾತ್ಮರೆಲ್ಲರೂ ಈ ಅದ್ಭುತ ದರ್ಶನಕ್ಕಾಗಿ ದಿನಗಟ್ಟಲೆ ಮಾಸಗಟ್ಟಲೆ ಕಾದಿರುತ್ತಾರೆ. ಶರತ್ಕಾಲದಿಂದ ವಸಂತಕಾಲದವರೆಗೂ ಇದು ಹಿಮದೊಳಗೆ ಹೂತು ಹೋಗಿರುತ್ತದೆ. ಚೈತ್ರ ಮಾಸ ಪ್ರಾರಂಭದಲ್ಲಿ ಇದು ಹಿಮದಿಂದ ಹೊರಬರುತ್ತದೆ. ಗ್ರೀಷ್ಮಕಾಲ ಪೂರ್ತಿ ಇದರ ವಿಕಾಸ ಪ್ರಕ್ರಿಯೆ ನಡೆಯುತ್ತಿರುತ್ತದೆ. ಅಮರನಾಥದಲ್ಲಿ ಅಮರೇಶ್ವರನ ಹಿಮದಿಂದ ದರ್ಶನವಾಗುವ ಶ್ರಾವಣ ಶುದ್ಧ ಹುಣ್ಣಿಮೆಯೆಂದು ಅರ್ಧರಾತ್ರಿ ಸಮಯದಲ್ಲಿ ಇದು ಪೂರ್ಣ ವಿಕಾಸವಾಗುತ್ತದೆ. ಮಗು ಶಂಕರ ಸಾಧಕರು ಮಹಾತಪಸ್ವಿಗಳು ಸಿದ್ಧಪುರುಷರಾಗಿಯೇ ಈ ಹಿಮಾಲಯದಲ್ಲಿ ಮಾತ್ರವೇ ಈ ಅದ್ಭುತ ಲೀಲೆಯು ಇಂದಿಗೂ ಎಂದೆಂದಿಗೂ ನಡೆಯುವುದು. ಬ್ರಹ್ಮಕಮಲ ದರ್ಶನದಿಂದ ಸಮಸ್ತ ಪಾಪಗಳು ನಶಿಸಿ ಹೋಗುವುವು. ಯೋಗ ವಿಘ್ನಗಳು ಇಲ್ಲವಾಗುತ್ತದೆ. ಇದು ತಕ್ಷಣವೇ ಫಲಿಸುವ ಅದ್ಭುತ ಲೀಲೆ. ಅದರಿಂದ ಯೋಗಿಗಳು ಹಾಗೂ ತಪಸ್ವಿಗಳು ಅವರವರ ಸಾಧನಾ ಮಾರ್ಗದಲ್ಲಿ ಎಷ್ಟೋ ಉನ್ನತಿಯನ್ನು ಹೊಂದಿರುವರು. ಇದು ಅರಳಿದ ನಂತರ ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಯಾರಿಗೆ ದರ್ಶನ ಭಾಗ್ಯವಿದೆಯೋ ಅವರಿಗೆ ಆ ಭಾಗ್ಯವನ್ನು ಕೊಟ್ಟು ತರುವಾಯ ಬ್ರಹ್ಮಕಮಲವು ಅಂತರ್ಧನಾಗುತ್ತದೆ. ಮಗು ಶಂಕರ, ನಾನು 10 ದಿನಗಳ ದೀಕ್ಷೆಯಲ್ಲಿ ತಪಸ್ಸಮಾಧಿಯಲ್ಲಿ ಇರಬೇಕೆಂದುಕೊಂಡಿದ್ದೇನೆ. ಕಷ್ಟದಲ್ಲಿರುವ ಮಾನವರು ಯಾರಾದರೂ ಬಂದರೆ ನನ್ನ ತಪಸ್ಸಮಾಧಿಗೆ ಭಂಗ ಬರದಂತೆ ನೀವು ಮತ್ತು ಮಾಧವನು ಬಂದವರಿಗೆ ದರ್ಶನ ಮಾಡಿಸಿಕೊಡಬೇಕು. ಹಾವು ಕಚ್ಚಿ ಸತ್ತವರು ಯಾರಾದರೂ ಬಂದರೆ ಸ್ವಾಮಿಗಳು ಯೋಗ ಸಮಾಧಿಯಲ್ಲಿ ಇರುವವರೆಂದು ಅದಕ್ಕೋಸ್ಕರ ಸತ್ತವರ ಶರೀರವನ್ನು ಶಾಸ್ತ್ರ ಪ್ರಕಾರವಾಗಿ ನದಿ ಪ್ರವಾಹದಲ್ಲಿ ಬಿಟ್ಟು ಬಿಡುವುದಾಗಲಿ ಅಥವಾ ಹೂಣಿಸುವುದಾಗಲಿ ಮಾಡಬೇಕೆಂದು ನನ್ನ ಆಜ್ಞೆಯಾಗಿದೆ ಎಂದು ಅವರಿಗೆ ಹೇಳುವುದು ಎಂದರು. ಈ ಪಳನಿಸ್ವಾಮಿಗಳು ಅವರ ಆಸನದಲ್ಲಿ ಕುಳಿತು ತಪಸ್ಸಮಾಧಿಗೆ ಹೋದರು. ನಾನು ಮತ್ತು ಮಾಧವನು ಯಾರಾದರೂ ಭಕ್ತರು ಬಂದಾಗ ಅವರು ಮೌನವಾಗಿ ದರ್ಶನ ಮಾಡಿಕೊಂಡು ಹೋಗುವಂತೆ ಎಚ್ಚರ ವಹಿಸುತ್ತಿದ್ದೆವು. ಬಂದ ಭಕ್ತರಲ್ಲಿ ಕೆಲವರು ನಮಗೆ ಭೋಜನ ಸಾಮಗ್ರಿಗಳನ್ನು ಕೊಟ್ಟು ಹೋಗುತ್ತಿದ್ದರು. ಮಾಧವನು ಅಡಿಗೆ ಮಾಡುವ ಸಲುವಾಗಿ ಹತ್ತಿರವಿದ್ದ ತೆಂಗಿನ ಮರದ ಕೆಳಗಡೆ ಬಿದ್ದಿರುವ ಕೊಬ್ಬರಿ ಮೊಟ್ಟೆಗಳನ್ನು ಆರಿಸಿಕೊಂಡು ತಂದು ಅಡಿಗೆ ಮಾಡುವವನೆಂದು ಹೇಳಿದನು. ನಾನು ಒಪ್ಪಿಕೊಂಡೆನು. ಅವನು ತನ್ನ ಜೊತೆಗೆ ಇನ್ನೊಬ್ಬನನ್ನು ಕರೆದುಕೊಂಡು ಹೋದನು. ವಿಧಿಲೀಲೆ ವಿಚಿತ್ರವಾದುದು. ಮಾಧವನು ತೆಂಗಿನ ಮಟ್ಟೆಯನ್ನು ಎತ್ತಿಕೊಳ್ಳುತ್ತಿದ್ದಾಗ ಅದರಲ್ಲಿದ್ದ ಒಂದು ನಾಗರ ಹಾವು ಅವನನ್ನು ಕಚ್ಚಿತು. ಅವನು ಮರಣಿಸಿದನು. 3 ಜನ ಹೋಗಿ ಗುಹೆಯ ಹತ್ತಿರಕ್ಕೆ ತೆಗೆದುಕೊಂಡು ಬಂದರು. ಪಳನಿಸ್ವಾಮಿಗಳ ಆಜ್ಞೆಯ ಪ್ರಕಾರವಾಗಿ ನಾನು ಅವನನ್ನು ಹೋಲಿಸಿದ್ದು. ಅಗೆಯುವಾಗ ಕೆಲಸದಲ್ಲಿ ಕೆಲವು ಭಕ್ತರು ಸಹಾಯ ಮಾಡಿದರು. ನಾನು ಬಿಕ್ಕಿ ಬಿಕ್ಕಿ ಎದ್ದೆನು. ಮಾಧವನ ನಿಷ್ಕಲ್ಮಶ ಹೃದಯ, ನಿರ್ಮಲ ಭಕ್ತಿ ಶ್ರೀಪಾದವಲ್ಲಭರಲ್ಲಿ ಅವನಿಗಿದ್ದ ದೃಢ ಭಕ್ತಿ ಜ್ಞಾಪಕಕ್ಕೆ ಬಂದು ನನ್ನ ಮನಸ್ಸು ತುಂಬ ವ್ಯಾಕುಲಗೊಂಡಿತು. ಎಲ್ಲ ವಿಧಿ ನಿಯಮದಂತೆ ನಡೆಯುವುದೆಂದು ನಾನು ಸಮಾಧಾನ ಮಾಡಿಕೊಂಡೆನು. ಈ ದುರ್ಘಟನೆಯಾದ ಮೇಲೆ ಇನ್ನೊಂದು ದುರ್ಘಟನೆಯನ್ನು ನೋಡಿದೆನು. ಅಳುತ್ತಾ ಜೋರಾಗಿ ಗೋಳಾಡುತ್ತಾ 18 ವರ್ಷದ ಒಬ್ಬ ಯುವಕನನ್ನು ಅವರ ಸಂಬಂಧಿಕರು ಹೊತ್ತುಕೊಂಡು ಬಂದರು. ಅವನು ಸಹ ಹಾವು ಕಡಿದು ಸತ್ತಿದ್ದನು. ಪಳನಿಸ್ವಾಮಿಗಳು ಯೋಗ ಸಮಾಧಿಯಲ್ಲಿರುವ ವಿಷಯವನ್ನು ಅವರಿಗೆ ತಿಳಿಸಿ ಅವರು ಹೇಳಿ ಹೋಗಿದ್ದ ಆಜ್ಞೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟೆನು. ಅಲ್ಲಿದ್ದ ಭಕ್ತ ಜನರು ಸಹ ನಾನು ಸತ್ತ ಮಾನವನನ್ನು ಹೂಣಿಸಿದ್ದನ್ನು ತಿಳಿಸಿದರು. ಅವರೂ ಕೂಡ ಹಾಗೆಯೇ ಮಾಡಿದರು. ಪ್ರತಿದಿನವೂ 3-4 ಪಳನಿಸ್ವಾಮಿಗಳ ದರ್ಶನಕ್ಕಾಗಿ ಬರುತ್ತಿದ್ದರು. ಅವರು ಮೌನವಾಗಿ ಸಮಾಧಿ ಸ್ಥಿತಿಯಲ್ಲಿದ್ದ ಪಳನಿಸ್ವಾಮಿಗಳನ್ನು ದರ್ಶನ ಮಾಡಿಕೊಂಡು ಹೊರಟು ಹೋಗುತ್ತಿದ್ದರು. ಹೀಗೆಯೇ 10 ದಿನಗಳು ಕಳೆದು ಹೋದವು. 11ನೇ ದಿನ ಪಳನಿಸ್ವಾಮಿಗೆ ಚೈತನ್ಯವು ಬರಹತ್ತಿತು. ಬ್ರಾಹ್ಮಿ ಮುಹೂರ್ತ ಸಮಯಕ್ಕೆ ಸರಿಯಾಗಿ ಪಳನಿಸ್ವಾಮಿಯವರು ಎಚ್ಚರಗೊಂಡು ಮಾಧವ ಎಂದು ಕೂಗಿದರು. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಾ ನಡೆದು ಹೋದ ಸಂಗತಿಯನ್ನೆಲ್ಲ ತಿಳಿಸಿದನು.
ಆಗ ಪಳನಿಸ್ವಾಮಿಗಳು ನನ್ನನ್ನು ಸಂತೈಸಿ ಅವರ ಯೋಗ ದೃಷ್ಟಿಯನ್ನು ನನ್ನ ಕಡೆ ಪ್ರಸರಿಸಿದರು. ಆ ಯೋಗ ದೃಷ್ಟಿಗೆ ನನ್ನ ಬೆನ್ನು ಮೂಳೆಗಳಿಗೆ ಏನೋ ಸಂಚರಿಸಿದಂತಾಗಿ ಸಹಿಸಲಾಗದಂತಹ ನೋವು ಉಂಟಾಯಿತು. ಪಳನಿಸ್ವಾಮಿಗಳು ಮತ್ತೆ ಪ್ರಸನ್ನ ದೃಷ್ಟಿಯಿಂದ ನನ್ನ ಕಡೆ ನೋಡಿದರು. ನನ್ನ ಬಾಧೆ ಮಠಮಾಯವಾಯಿತು. ಮಗು, ಮಾಧವನಿಗೆ ಶ್ರೀಪಾದವಲ್ಲಭರ ದರ್ಶನ ಪ್ರಾಪ್ತಿ ಅವನ ಸ್ಥೂಲ ಶರೀರದಿಂದ ಇಲ್ಲ. ಅವನ ಸೂಕ್ಷ್ಮ ಶರೀರವು ಈ 10 ದಿನಗಳಿಂದ ಕುರುವಪುರದಲ್ಲಿ ಇರುವ ಶ್ರೀಪಾದರ ಸನ್ನಿಧಿಯಲ್ಲಿ ಇದೆ. ಯಾವುದು ಏನಾದರಾಗಲಿ ಅವನ ಆಸೆಯಂತೂ ತೀರಿತು. ಶ್ರೀಪಾದವಲ್ಲಭರ ಲೀಲೆಗಳು ಊಹಿಸಲಾರದಂತಹವುಗಳು. ಕಾಲಕರ್ಮಕಾರಣ ರಹಸ್ಯಗಳನ್ನು ಯಾರೂ ಶ್ರೀಪಾದವಲ್ಲಭರಿಗೆ ಮಾತ್ರ ಸಾಧ್ಯ. ಮಾಧವನನ್ನು ಅವನ ಸ್ಥೂಲ ಶರೀರದೊಳಗೆ ಮತ್ತೆ ಪ್ರವೇಶ ಪಡಿಸುವ ಬಾಧ್ಯತೆಯನ್ನು ಶ್ರೀಪಾದವಲ್ಲಭರು ನನಗೆ ಒಪ್ಪಿಸಿದ್ದಾರೆ. ನಾನು ಈ ಕೆಲಸ ಶೀಘ್ರವಾಗಿ ನಿರ್ವಹಿಸಬೇಕು ಎಂದು ಪಳನಿಸ್ವಾಮಿಗಳು ಹೇಳಿದರು. ನನಗೆ ಇದುವರೆಗೂ ಇದ್ದ ದುಗುಡವೆಲ್ಲವೂ ಕ್ಷಣದಲ್ಲೇ ಮಾಯವಾಯಿತು. ಮಾಧವನು ಮತ್ತೆ ಜೀವಂತನಾಗುವುದಕ್ಕಿಂತ ಹೆಚ್ಚಿನದು ನನಗಿನ್ನೇನು ಬೇಕಿದೆ. ಮಾಧವನ ದೇಹವನ್ನು ಮಣ್ಣು ಮಾಡಿದ ಜಾಗಕ್ಕೆ ಹೋದೆವು. ಅವನ ದೇಹವನ್ನು ಹೊರಗೆ ತೆಗೆದೆವು. ಈ ಕೆಲಸಕ್ಕೆ ಸಹಾಯ ಮಾಡಲು ಇನ್ನಿಬ್ಬರು ಇದ್ದರು. ಸ್ವಾಮಿಗಳು ನಮಗೆ ದಕ್ಷಿಣ ದಿಕ್ಕಿನಿಂದಲೇ ಕಂಡಿದ್ದ ತಾಳೆಯ ಮರಗಳ ತೋಪಿನಲ್ಲಿ ಹೋಗಿ ಮಾಧವನನ್ನು ಕಚ್ಚಿದ. ಓ ನಾಗರಾಜ, ಶ್ರೀಪಾದವಲ್ಲಭರ ಆಜ್ಞೆಯ ಪ್ರಕಾರ ನೀನು ತಕ್ಷಣ ಪಳನಿಸ್ವಾಮಿಯ ಸನ್ನಿಧಿಗೆ ಬರಬೇಕು ಎಂದು ಗಟ್ಟಿಯಾಗಿ ಕೂಗುವಂತೆ ಹೇಳಿದರು. ಸ್ವಾಮಿಗಳು ಹೇಳಿದ ಪ್ರಕಾರ ನಾನು ಹೋಗಿಕೊಂಡೆವು. ಪಳನಿಸ್ವಾಮಿಗಳು ತಮ್ಮ ಕೌಪೀನದಿಂದ 4 ಕವಡೆಗಳನ್ನು ತೆಗೆದರು. ಅವನ್ನು ಆ ಶವದ 4 ದಿಕ್ಕುಗಳ ಕಡೆ ಇಟ್ಟರು. ಅವು ಸ್ವಲ್ಪ ಹೊತ್ತಿನಲ್ಲಿ ಸ್ವಲ್ಪ ಎತ್ತರವಾಗಿ ಎಗರಿದವು. ಆಮೇಲೆ ಅವು ರವ್ವೆಂದು ಆಕಾಶದ 4 ದಿಕ್ಕುಗಳಿಗೆ ಹಾರಿ ಹೋದವು. ಇನ್ನು ಸ್ವಲ್ಪ ಸಮಯದ ನಂತರ ಬುಸುಗುಟ್ಟುತ್ತಾ ಬರುತ್ತಿದ್ದ ನಾಗರ ಹಾವನ್ನು ನೋಡಿದೆವು. ಅದು ಉತ್ತರ ದಿಕ್ಕಿನ ಕಡೆಯಿಂದ ಬರುತ್ತಿತ್ತು. ಆ ಹಾವು ತಾಳ್ಮೆಯನ್ನು ಕಳೆದುಕೊಂಡಿತ್ತು. ಪಳನಿಸ್ವಾಮಿಗಳು ಆ ಹಾವಿಗೆ ಮಾಧವನ ಶರೀರದಿಂದ ವಿಷವನ್ನು ಹೀರಿಕೊಳ್ಳಲು ಹೇಳಿದರು. ಹಾವು ಮೊದಲು ಎಲ್ಲಿ ಕಚ್ಚಿತ್ತೋ ಅಲ್ಲಿಂದಲೇ ವಿಷವನ್ನು ವಾಪಸ್ಸು ಹೀರಿಕೊಂಡಿತು. ಪಳನಿಸ್ವಾಮಿಗಳು ಶ್ರೀಪಾದವಲ್ಲಭರ ನಾಮಸ್ಮರಣೆ ನಮಸ್ಕರಿಸಿ 3 ಪ್ರದಕ್ಷಿಣೆ ಮಾಡಿ ಶಾಂತ ರೀತಿಯಲ್ಲಿ ಹೊರಟು ಹೋಯಿತು. ಶುಭಮಸ್ತು.